ಮೇ 23ರ ಬಳಿಕ ಸರ್ಕಾರಕ್ಕೆ ಏನು ಆಗೋದಿಲ್ಲ, ಮೈತ್ರಿ ಸರ್ಕಾರ ಸುಭದ್ರವಾಗಿ ಇರುತ್ತೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾ ಇದ್ದಾರೆ, ಮೇ 23ರ ಬಳಿಕ ಈ ಸರ್ಕಾರ ಇರೋದಿಲ್ಲ, ಬಿದ್ದೋಗುತ್ತೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಏನು ಆಗೋದಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಸುಮ್ಮನೆ ಹೇಳ್ತಾನೆ ಇದ್ದಾರೆ, ಮೇ 23ರ ಬಳಿಕ ಅವರು ಸರಿದಾರಿಗೆ ಬರ್ತಾರೆ, ಇನ್ನು ಬಿಜೆಪಿ ಹಗಲುಗನಸಿಗೆ ಬ್ರೇಕ್ ಬೀಳಲಿದೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಈ ಮಾತನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿರೋದು. ನೋಡಿ, ದಿನ ಹೇಳ್ತಾರೆ ಇವರು, ಈ ಮೈತ್ರಿ ಸರ್ಕಾರ ರಚನೆ ಆದ್ಮೇಲೆ ನಾಳೆ ಬೀಳುತ್ತೆ, ನಾಡಿದ್ದು ಹೋಗುತ್ತೆ, ಅಮಾವಾಸ್ಯೆ ಬರಲಿ, ಹುಣ್ಣಿ ಬರಲಿ, ಹಬ್ಬ ಬರಲಿ, ಎಲ್ಲ ಹೇಳ್ಕೊಂತಾನೆ ಹೋದ್ರು. ಏನಾದ್ರೂ ಆಯ್ತಾ? ಇದೂ ಹಂಗೆ, ಏನೂ ಆಗೋದಿಲ್ಲ. ಈ ಪಕ್ಷ ಗಟ್ಟಿಯಾಗಿದೆ. ಮೈತ್ರಿ ಸರ್ಕಾರ 5 ವರ್ಷ ಮೈತ್ರಿ ಸರ್ಕಾರ ನಿರಂತರವಾಗಿ ನಡೀತದೆ, ಒಳ್ಳೆ ಆಡಳಿತ ಕೊಡ್ತದೆ, ಜನ ಮನ್ನಣೆ ಕೊಡ್ತಾರೆ, ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೋದಿಲ್ಲ. ಬರೀ ಒಬ್ಬ ರಮೇಶ್ ಜಾರಕಿಹೊಳಿ ಅವರೇನು ಹೇಳಿಕೆ ಕೊಡ್ತಾ ಇದ್ದಾರೆ, 23ನೇ ತಾರೀಕಿನ ನಂತರ ಅದು ಬಂದ್ ಆಗ್ತದೆ. ನೋಡಿ, ಅವ್ರ ಜೊತೆಯಲ್ಲಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ, ಅದಕ್ಕೆ ಹೇಳಿದೆ ಅವರೆಲ್ಲರೂ ಸರಿ ಹೋಗ್ತಾರೆ ಅಂತ. ಮೈತ್ರಿ ಪಕ್ಷಕ್ಕೆ ಬಹುಮತ ಸಿಗ್ತದೆ, ಕೇಂದ್ರದಲ್ಲಿ ನಾವು ಸರ್ಕಾರ ರಚನೆ ಮಾಡ್ತಾ ಇದ್ದೇವೆ.